ಸರ್ಕಾರಿ ಹುದ್ದೆ ನೇಮಕಾತಿ ಅಕ್ರಮ ಮಾಫಿಯಾ ಮೇಲೆ ಕಣ್ಣು. ಇಂಥದೊಂದು ಸಂದೇಶ ಸಿಐಡಿ ತಂಡ ಪೊಲೀಸ್ ಮತ್ತು ಪರೀಕ್ಷಾ ಪ್ರಾಧಿಕಾರಿಗಳಿಗೆ ರವಾನಿಸಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಇನ್ನು ಮುಂದೆ ನೇಮಕಾತಿ ಅಧಿಸೂಚನೆ ಹೊರಬೀಳುತ್ತಿದ್ದಂತೆ ಸರ್ಕಾರಿ ಹುದ್ದೆ ನೇಮಕಾತಿಯಲ್ಲಿ ಅಕ್ರಮವೇನಾದರೂ ಮಾಡಲು ತೊಡಗಿದ್ದರೆ ಅವರ ಹೆಡೆಮುರಿ ಕಟ್ಟಲು ಸಿಐಡಿ ತಂಡ ಪೊಲೀಸ್ ಇಲಾಖೆಗೆ ಮತ್ತು ಪರೀಕ್ಷಾ ಪ್ರಾಧಿಕಾರಕ್ಕೆ ಕೆಲವು ಸಲಹೆ ಸೂಚನೆ ನೀಡಿದೆ ಎಂದು ತಿಳಿದು ಬಂದಿದೆ. ರಾಜ್ಯದಲ್ಲಿ ಒಟ್ಟು ಇಂತಹ ಪ್ರಕರಣದಲ್ಲಿ ಭಾಗಿಯಾದ 51 ಆರೋಪಿಗಳನ್ನು ಗುರುತಿಸಿದ್ದು, ಪರೀಕ್ಷೆ ಸಮಯದಲ್ಲಿ ಅವರ ಚಲನವಲನ ಮತ್ತು ಅವರ ಮೊಬೈಲ್ ನಿಗಾ ಇಡುವಂತೆ ಸೂಚಿಸಿದೆ. ಈ 51 ಜನರಲ್ಲಿ PSI ಅಕ್ರಮದ ಕಿಂಗ್ ಪಿನ್ RD ಪಾಟೀಲ್ ಮತ್ತು ಅವರ ಸೋದರ ಮಹಾಂತೇಶ್ ಪಾಟೀಲ್, MOR ಉತ್ತರ ಪತ್ರಿಕೆಗಳನ್ನು ತಿದ್ದಿದ್ದ ನೀರಾವರಿ ಇಲಾಖೆ ಇಂಜಿನಿಯರ್ ಮಂಜುನಾಥ್ ಮೇಳ್ಕುಂದಿ, ಉತ್ತರ ರವಾನಿಸಿದ ಶಿಕ್ಷಕರು, ಕಿಂಗ್ ಪಿನ್ ಸಂಬಂಧಿಕರು, ಇಂಜಿನಿಯರ್ಗಳು, ಹಾಸ್ಟೆಲ್ ವಾರ್ಡನ್ಗಳು, ಲೈನ್ಮ್ಯಾನ್, ಕೋಚಿಂಗ್ ಸೆಂಟರ್ ಹಲವು ಆರೋಪಿಗಳ ಹೆಸರು ಪಟ್ಟಿಯಲ್ಲಿವೆ ಎಂದು ವರದಿಯಾಗಿದೆ. ಸಿಐಡಿ ನೀಡಿರುವ ಈ ಪಟ್ಟಿಯಲ್ಲಿ ಅಫ್ಜಲ್ಪುರ ತಾಲೂಕಿನ ಗೌರ್ ಮತ್ತು ಸ್ವನ್ ಗ್ರಾಮದ ಹೆಸರು ಮುಂಚೂಣಿಯಲ್ಲಿವೆ ಎಂಬ ಮಾಹಿತಿ ಇದೆಯಾದರೂ ಬೆಳಗಾವಿ, ಗೋಕಾಕ್, ಬಾಗಲಕೋಟ್, ಜಮಖಂಡಿ, ವಿಜಯಪುರ, ಕಲಬುರಗಿ ಜಿಲ್ಲೆ ಮೇಲೆ ಹೆಚ್ಚಿನ ನಿಗಾ ಇಡಲಾಗಿದೆ ಎಂಬ ಮಾಹಿತಿ ವರದಿಯಾಗಿವೆ. ಗೋಲ್ಮಾಲ್ ತಡೆಗೆ ಸಿಐಡಿ ಹಲವು ಸಲಹೆ ನೀಡಿದೆ. ಹಾಗಾದ್ರೆ ಆ ಸಲಹೆಗಳು ಯಾವ್ಯಾವು ಅಂತೀರಾ? ಇಲ್ಲಿವೆ ನೋಡಿ. ನೇಮಕಾತಿ ಅಧಿಸೂಚನೆ ಹೊರಬೀಳುತ್ತಿದ್ದಂತೆ ಈ ಹಿಂದೆ ಅಕ್ರಮ ನಡೆಸಿದವರ ಚಲನವಲನಗಳ ಮೇಲೆ ನಿಗಾ ಇಡುವುದು, ಆರೋಪಿಗಳ ಮೊಬೈಲ್ ಟ್ರ್ಯಾಪ್ ಮಾಡುವುದು, ಆರೋಪಿಗಳ ಮನೆಗೆ ಪೊಲೀಸ್ ಬೀಟ್ ಮಾಡುವುದು, ಅಕ್ರಮದಲ್ಲಿ ಪಾಲ್ಗೊಂಡ ಶಾಲೆ ಕಾಲೇಜುಗಳಲ್ಲಿ ಪರೀಕ್ಷಾ ಕೇಂದ್ರ ನಡೆಸಿಕೊಡುವುದು, ಪರೀಕ್ಷಾ ಕೇಂದ್ರ ಮೇಲೆ ಮೇಲ್ವಿಚಾರಣೆ ಸ್ಥಳೀಯರಿಗಿಂತ ರಾಜ್ಯದ ಬೇರೆ ಬೇರೆ ಜಿಲ್ಲೆಯವರು ನಿಯೋಜನೆ ಮಾಡುವುದು, ಪರೀಕ್ಷಾ ಕೇಂದ್ರದಲ್ಲಿ CCTV ಮೆಟಲ್ ಡಿಟೆಕ್ಟರ್ ಅಳವಡಿಸುವುದು, ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಮೊಬೈಲ್ ಜಾಮರ್ ಅಳವಡಿಕೆ ಮಾಡುವುದು. ಸಿಐಡಿ ಕೈಗೊಂಡಿರುವ ಈ ನಿಲುವು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಹುದ್ದೆ ಪಡೆಯುವಲ್ಲಿ ಅನುಕೂಲವಾಗುವುದರಲ್ಲಿ ಸಂದೇಹವಿಲ್ಲ ಎನ್ನುವಂತಾಗಿದೆ. ಯಾವುದಕ್ಕೂ ಕಾದು ನೋಡೋಣ.